ಎಲ್ಲ ಜನರಿಗೂ ಹಾಗೂ ಮಾಧ್ಯಮಗಳಿಗೂ ಕಣ್ಣು ಕುಕ್ಕುವಂತಹ ಕೆಲಸ ಮಾಡ್ತಾ ಇರೋದು. ತನ್ನ ಕೆಲಸಗಳಲ್ಲಿ ತಾನು ತೊಡಗಿಸಿಕೊಂಡಿರೋದು, ಪ್ರಪಂಚಕ್ಕೆ ಕಾಣ್ತಾ ಇರೋ ಥರ ತೊಡಗಿಸ್ಕೊಂಡವ್ರನ್ನ ಯಾರನ್ನಾರು ನಾವು ನೋಡ್ತಾ ಇದ್ರೆ ಅದು ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ಇಲಾಖೆಗಳಿದೆ. ಆ ಸಾಕಷ್ಟು ಇಲಾಖೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜನರಿಗೂ ಹಾಗೂ ಮಾಧ್ಯಮಗಳಿಗೂ ಕಣ್ಣು ಕುಕ್ಕುವಂತಹ ಕೆಲಸ ಮಾಡ್ತಾ ಇರೋದು ಹಾಗೂ ಸಾಕಷ್ಟು ತನ್ನ ಕೆಲಸಗಳಲ್ಲಿ ತಾನು ತೊಡಗಿಸಿಕೊಂಡಿರೋದು, ಪ್ರಪಂಚಕ್ಕೆ ಕಾಣ್ತಾ ಇರೋ ಥರ ತೊಡಗಿಸ್ಕೊಂಡವ್ರನ್ನ ಯಾರನ್ನಾರು ನಾವು ನೋಡ್ತಾ ಇದ್ದರೆ ಅದು ಕಾರ್ಮಿಕ ಸಚಿವರಾಗಿರುವಂತಹ ಮಾನ್ಯ ಸಂತೋಷ್ ಲಾಡ್ ಅವರು ಅಂತ ನನಗನ್ಸುತ್ತೆ. ಸಂತೋಷ್ ಲಾಡ್ ಅವರು ಪ್ರಸ್ತುತ ಇರುವ ಕಾಂಗ್ರೆಸ್ ಸರ್ಕಾರದಲ್ಲೇ ಸಚಿವರಾಗಿ ಅತ್ಯಂತ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಸಚಿವ ಅನ್ನೋ ಹೆಸರನ್ನು ಮಾಡಿರೋ ಸಚಿವರು ಅಂತ ಹೇಳಲಾಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಲಾಭದಾಯಕ ಸಚಿವ ಸ್ಥಾನದ ಬಗ್ಗೆ ಹೆಚ್ಚಾಗಿ ಯೋಚಿಸೋರ ನಡುವೆ, ಅಂದರೆ ಯಾವ ಖಾತೆ ತಗೋಬೋದು, ಯಾವ ಖಾತೆಯನ್ನು ತೆಗೆದುಕೊಂಡ್ರೆ ನಮಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಹೆಚ್ಚಾಗಿ ಯೋಚಿಸುವವರ ನಡುವೆ ನನಗೆ ಕಾರ್ಮಿಕ ಇಲಾಖೆ ಬೇಕು ಅಂತ ಕೇಳಿ ಪಡೆದವರು ಇದೇ ಸಂತೋಷ್ ಲಾಡ್ ಅವರು. ಹೀಗೆ ಕಾರ್ಮಿಕ ಇಲಾಖೆಯ ಸಚಿವರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಸಂತೋಷ್ ಲಾಡ್ ಅವರು ಸಚಿವರಾಗಿ ತಂದಿರುವ ಬದಲಾವಣೆಗಳ ಕಾರಣದಿಂದ ಸದಾ ಸುದ್ದಿಯಲ್ಲಿ ಇರೋದರ ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದ ಕ್ರಿಯಾಶೀಲ ಸಚಿವ ಎಂಬ ಹೆಸರನ್ನ ಸಹ ಅವರು ಇದೀಗ ಪಡ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರಮಿಕರ ಕಲ್ಯಾಣಕ್ಕಾಗಿ ಇರುವ ಇಲಾಖೆಯೇ ಕಾರ್ಮಿಕ ಇಲಾಖೆ. ಈ ಇಲಾಖೆಯಲ್ಲಿ ಬಂದಿರುವ ಅನೇಕ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಿಸಲು ಸತತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಇಲಾಖೆಯನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಅನ್ನೋದಕ್ಕೆ ಸಂತೋಷ್ ಲಾಡ್ ಅವರು ಉದಾಹರಣೆಯಾಗಿ ನಿಲ್ತಾರೆ ಅಂತಂದ್ರೆ ತಪ್ಪಾಗಲ್ಲ. ಸಂತೋಷ್ ಲಾಡ್ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೈಗೊಂಡಿರುವ ಕಾರ್ಯಕ್ರಮಗಳು ಒಂದೆರಡಲ್ಲ. ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನದಿಂದ ಹಿಡಿದು ತೀರಾ ಇತ್ತೀಚಿನವರೆಗೆ ವಿಶೇಷ ಚೇತನರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ಒದಗಿಸುವ ಮಸೂದೆಯನ್ನ ಸಹ ಜಾರಿಗೆ ತರಬೇಕು ಎಂಬುವವರೆಗೆ ಅವರು ಸಾಕಷ್ಟು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಇಲಾಖೆಗಳಿದೆ. ತಮಗೆ ಇಂತಹದೇ ಇಲಾಖೆ ಬೇಕು ಅಂತ ಸಾಕಷ್ಟು ಜನ ಶಾಸಕರು ಕೇಳಿ ಪಡೆಯುವುದರ ಮೂಲಕ ಸಚಿವರಾಗ್ತಾರೆ. ಅಂತಹುದರಲ್ಲಿ ಸಂತೋಷ್ ಲಾಡ್ ಅವರು ಸೇವೆಯನ್ನೇ ಆದ್ಯತೆಯಾಗಿಟ್ಟುಕೊಂಡಿರುವ ಇಲಾಖೆಯನ್ನೇ ಬಯಸಿ ಕೇಳಿ ಪಡೆದಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಕಲ್ಯಾಣದ ಬಗ್ಗೆ ವಿಶೇಷವಾದ ಒಲವು, ಕಾಳಜಿ, ದೃಷ್ಟಿಕೋನ ಇದೆ. ಜನರ ಕಷ್ಟವನ್ನ ಅವರು ತೀರಾ ಹತ್ತಿರದಿಂದ ನೋಡಿದವರು. ಸಚಿವರಾಗದೇ ಇದ್ದಾಗಲೂ ಅವರು ಜನಸೇವೆಯನ್ನ ಮಾಡುತ್ತಾ ಬಂದವರು. ಕಾರ್ಮಿಕ ಇಲಾಖೆಯನ್ನ ಹೇಗೆ ಮುನ್ನಡೆಸಬೇಕು ಎನ್ನುವುದರ ಕುರಿತು ತಮ್ಮದೇ ಆದಂತಹ ಪರಿಕಲ್ಪನೆಯನ್ನ ಇಟ್ಟುಕೊಂಡೇ ಅವರು ಸಚಿವರಾದ ನಂತರ ಕೆಲಸವನ್ನ ಆರಂಭ ಮಾಡಿದವರು. ಕರ್ನಾಟಕದಂತಹ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗೇ ಇರುತ್ತೆ. ಶ್ರಮಜೀವಿಗಳು ಸಾಕಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಿರ್ತಾರೆ. ಅಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ನನ್ನ ಅವಧಿಯಲ್ಲಿ ಇಂತಹ ಕಾರ್ಮಿಕರಿಗೆ ಏನಾದರೂ ಮಾಡಲೇಬೇಕು ಅಂತ ಹೊಸ ಯೋಜನೆಗಳನ್ನು ರೂಪಿಸಲೇಬೇಕು ಅಂತ ಕಾರ್ಮಿಕರ ಕಷ್ಟಕ್ಕೆ ಸ್ಪಂದಿಸಿ ಸಹಾಯವನ್ನ ಮಾಡುವುದರ ಜೊತೆಗೆ ಸರ್ಕಾರದಲ್ಲಿ ಇರುವ ಎಲ್ಲ ಇಲಾಖೆಗಳಿಗಿಂತ ತಮ್ಮ ಇಲಾಖೆಯೇ ಬೆಸ್ಟ್ ಅಂತ ಅನ್ನಿಸ್ಕೊಳ್ಬೇಕು ಎನ್ನುವ ದೃಷ್ಟಿಕೋನದಲ್ಲೇ ಇಂದಿಗೂ ಸಹ ಕೆಲಸವನ್ನ ಮಾಡ್ತಿರುವಂತಹ ಸಂತೋಷ್ ಲಾಡ್ ಅವರು ಸಾಕಷ್ಟು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತಮ್ಮ ಕಾರ್ಮಿಕ ಇಲಾಖೆಯಲ್ಲಿ ತಂದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ವಹಿಸಿರುವ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ಸಚಿವ ಸಂತೋಷ್ ಲಾಡ್ ಅವರು ಈಗ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸರ್ಕಾರದ ಇಲಾಖೆಗಳಲ್ಲೇ ತಮ್ಮ ಇಲಾಖೆಗೆ ಹೆಸರು ಬರಬೇಕು, ನಾಡಿನ ಶ್ರಮಜೀವಿಗಳ ಕಲ್ಯಾಣವೇ ಇಲ್ಲಿ ಆದ್ಯತೆಯಾಗಿ ಇರಬೇಕು ಅನ್ನೋದು ಅವರ ಉದ್ದೇಶ. ಮುಖ್ಯವಾಗಿ ಸಚಿವ ಸಂತೋಷ್ ಲಾಡ್ ಅವರು ಇಲಾಖೆಯ ನೇತೃತ್ವವನ್ನ ವಹಿಸಿಕೊಂಡ ಕೂಡಲೇ ಮೂಲಾಗ್ರಹ ಬದಲಾವಣೆ ತರಬೇಕು ಎನ್ನುವ ಆಲೋಚನೆಯನ್ನ ಜಾರಿಗೆ ತರೋದಕ್ಕೆ ಮುಂದಾದರು. ಇಲಾಖೆಯ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯವನ್ನ ಇಟ್ಟುಕೊಂಡು ಸುಧಾರಣೆಗಳನ್ನ ಒಂದೊಂದಾಗಿ ಜಾರಿ ಮಾಡಲು ಕಾರ್ಯ ಯೋಜನೆಯನ್ನ ಸಿದ್ಧಪಡಿಸಿದ್ರು. ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದಂತಹ ಪ್ರಮುಖ ಕ್ರಾಂತಿಕಾರಿಕ ಕ್ರಮಗಳು ಯಾವುವು ಅನ್ನೋದನ್ನ ನಾವು ನೋಡೋದಾದ್ರೆ, ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ನಿಗದಿ ಮಾಡೋದು, ಕಡ್ಡಾಯ ಉಪದಿನವನ್ನ ಜಾರಿಗೆ ತರೋದು, ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೆ ವೇಗವನ್ನ
ನೀಡಿದ್ದು ರಾಜ್ಯದಾದ್ಯಂತ 100ಕ್ಕಿಂತ ಹೆಚ್ಚಿನ ಹೈಟೆಕ್ ಸಂಚಾರಿ ವಾಹನಗಳಿಗೆ ಚಾಲನೆಯನ್ನ ನೀಡಿದ್ದು ಅಂಬೇಡ್ಕರ್ ಕಾರ್ಮಿಕ ಸೇನಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮವನ್ನ ಕೈಗೊಂಡಿದ್ದು GIS ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕವನ್ನ ಸಂಗ್ರಹ ಮಾಡಿದ್ದು ಅಂಬೇಡ್ಕರ್ ಕಾರ್ಮಿಕ ಹಾಗೂ ಸಹಾಯ ಹಸ್ತ ಯೋಜನೆ ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುನ್ನುಡಿ ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರದ ಸ್ಥಾಪನೆಗೆ ವೇಗವನ್ನ ನೀಡಿದ್ದು ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿಯ ರಚನೆ ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ ಆಶಾದೀಪ ಯೋಜನೆ ಋತುಚಕ್ರ ರಜೆ ನೀತಿ ಮನೆ ಕೆಲಸದವರಿಗೆ ಕಲ್ಯಾಣಕ್ಕೆ ಮಸೂದೆ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ಒದಗಿಸುವಂತ ಮಸೂದೆ ನೋಡಿದ್ರಲ್ಲ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಅಧಿಕಾರಕ್ಕೆ ಬಂದ ದಿನದಿಂದ ಹತ್ತಿರ 2.5 ವರ್ಷಗಳು ಕಳೆದು ಹೋಗಿದೆ ಈ 2.5 ವರ್ಷಗಳಲ್ಲಿ ಇವರು ಹೀಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇನ್ನೂ ಕೆಲವು ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಸಾಕಷ್ಟು ಪರಿಶ್ರಮವನ್ನ ಆ ಯೋಜನೆಗಳಿಗೆ ಅಂದ್ರೆ ಅವರ ಕನಸಿನ ಯೋಜನೆಗಳ ಮೇಲೆ ಹಾಕ್ತಾ ಇದ್ದಾರೆ ಹೀಗೆ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿ ಆಗುವುದರಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಶ್ರಮ ಸಾಕಷ್ಟಿದೆ ಅಂತಂದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಈ ಎಲ್ಲ ಯೋಜನೆಗಳ ವಿವರಗಳೇನು ಹೇಗೆ ಈ ಯೋಜನೆಗಳನ್ನು ಜಾರಿ ಮಾಡಲಾಗ್ತಾ ಇದೆ ಇದರ ಪ್ರಯೋಜನಗಳನ್ನು ಕಾರ್ಮಿಕರು ಯಾವೆಲ್ಲ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಪಡೆದುಕೊಳ್ಬಹುದು ಎನ್ನುವ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ